ಹಿಡಿದದ್ದೆಲ್ಲ ಕೈ ಬಿಡುವುದನ್ನ ನಿವೃತ್ತಿ. ಸಾಧು ಜನರಿಗೆ ಭಯವೇ ಇರುವುದಿಲ್ಲ. ಒಂದು ಭಯವಿದ್ದರೆ ಅವನು ಸಾಧುವೇ ಅಲ್ಲ ಅಂತ. ಹೌದು, ಅವ್ರು ಯಾಕೆ ಹೆದರಕ್ಕೆ ಹೋದಾರೆ? ಒಂದು ಸುಡುಗಾಡ ಹೆಚ್ಚು ಹಚ್ಚಿದ್ರು ಭಯ ಅನ್ನೋದಿಲ್ಲ. ಎಲ್ಲ ಎರಡು ಅನ್ನೋದಿದ್ರೆ ಭಯ ಉಂಟಾಕೈತಿ, ಇನ್ನೊಂದು ಐತಿ ಅನ್ನೋದಿತ್ತಂದ್ರೆ ಭಯ, ಇನ್ನೊಂದು ಏನೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ ಅಂತ. ಸಮಾಧಿ ಹೊಂದಿ ನನ್ನ ಹೊರತು ಏನೂ ಇಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊಂಡವ ಎದಕ್ಕೆ ಹೆದರ್ತಾನೆ? ಅವ ಹೆದರು ಕಾರಣನೇ ಇಲ್ಲ. ಜ್ಞಾನದಿಂದ ಯಾವ ತೃಪ್ತಿಯನ್ನು ಹೊಂದಿರ್ತಾನೆ ಅವಾಗ ಏನಾರ ಮಾಡಬೇಕನ್ನೋ ಕರ್ತವ್ಯ ಇರುವುದಿಲ್ಲ. ಕರ್ತವ್ಯ ನ ವಿದ್ಯತೆ ಅಂತ. ಸ್ವರೂಪದ ಆಕಾರ ಆಗೋದಕ್ಕನ ಸ್ವಧರ್ಮ ಅಂತಾರೆ. ಅಲ್ಲಿ ಮನಸ್ಸು ಲಯ ಆಗ್ಬೇಕು. ಸ್ವಧರ್ಮದಲ್ಲಿ ಮನಸ್ಸು ಲಯ ಆಗ್ಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮವು ಭಯಾವಹ. ಅಲ್ಲಿ ತನ್ನ ಮನಸ್ಸಿನ ಅಸ್ತಿತ್ವವನ್ನು ಕಳ್ಕೋತೈತಿ. ಏನು ಸ್ವರೂಪದ ಆಕಾರ ಆಗೋದಕ್ಕನ ಸ್ವಧರ್ಮ ಅಂತಾರೆ. ಅಲ್ಲೇ ಅದಕ್ಕೆ ಮೋಕ್ಷ ಅಂತಾರೆ. ಸ್ವರೂಪಾಕಾರದಲ್ಲಿ ಮನಸ್ಸು ಲಯ ಆಗಬೇಕು. ಮನುಷ್ಯನು ತಿಳಿಯದೇ ಕೋಟ್ಯಾವಧಿ ಸಾಧನಗಳನ್ನು ಮಾಡಿದರು ಅವನು ಮೋಕ್ಷಕ್ಕೆ ಅಧಿಕಾರಿ ಆಗಲಾರ. ತಿಳಿದರೆ ಮಾತ್ರ ಅಧಿಕಾರಿ. ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ ಅಂದರೆ ತಿಳಿಯದ ಪ್ರಾಣಿಗಳು ದೈವಹೀನರು, ನಸಿಬಿಲ್ಲವಂತವರಿಗೆ. ಇದರ ಬಗ್ಗೆ ಯಾರೂ ದುರ್ಲಕ್ಷ್ಯ ಮಾಡಬಾರ್ದು, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರೂ ಅದಕ್ಕಾಗಿ ಪ್ರಯತ್ನ ನಾವು ಮಾಡಬೇಕು. ಜ್ಞಾನಿಗಳು ಜ್ಞಾನ ಮಾಡಿಕೊಂಡು ಮುಕ್ತರಾಗುವರು. ಅಜ್ಞಾನಿಯು ತನ್ನ ಕಲ್ಪನೆಯಿಂದ ಬದ್ಧನಾಗಿರುವನು. ತಾನ ಕಲ್ಪಿಸ್ಕೊಂಡು ತಾನ ಬಂಧನದಾಗ ಸಿಕ್ಕೊಂಡು ಒದ್ದಾಡ್ತಾನೆ. ಏನೂ ತಿಳಿಯದೇ ಇರುವುದೇ ಅಜ್ಞಾನವು, ಎಲ್ಲವನ್ನು ತಿಳಿಯುವುದೇ ಜ್ಞಾನವು. ಆ ಜ್ಞಾನವೂ ಸಹಿತ ಅಡಗಿ ತಾನಾಗಿರುವುದು ವಿಜ್ಞಾನವು ಅಂತ. ಹೌದು, ಅದು ಭಾವ ಸಹಿತ, ಅದರಾಗೂ ವೈರಾಗ್ಯ. ಅರಿವಿನಲ್ಲಿ ಸಹಿತ ವೈರಾಗ್ಯ ಬರುವುದು, ಜ್ಞಾನದಲ್ಲಿ ಸುದ. ದೇಶ ಕಾಲ ವ್ಯಕ್ತಿಗಳಲ್ಲಿ ಸುಮ್ಮನಿರುವಿಕೆ ಭಿನ್ನ ಭಿನ್ನ ಇಲ್ಲೇ ಇಲ್ಲ. ಎಲ್ಲ ದೇಶದಲ್ಲಿ ಎಲ್ಲ ಕಾಲದೊಳಗೂ ಹಿಂದು ಮುಂದು ಸುಮ್ಮನೆ ಇರುವುದು ಎಲ್ಲರಿಗೂ ಒಂದೈತಿ. ಹಿಂದಿನವ್ರು ಸುಮ್ಮನೆ ಇರೋಕೆ ಬೇರೆ, ಈಗಿನವ್ರು ಸುಮ್ಮನೆ ಇರೋಕೆ ಬೇರೆ ಬೇರೆ ಇಲ್ಲ. ಎಲ್ಲರಿಗೂ ಅದು ಒಂದೇ ಐತಿ. ಎಲ್ಲ ಕಾಲದವ್ರಿಗೆ ಅದು ಒಂದೇ ಅದ, ಬೇರೆ ಬೇರೆ ಇಲ್ಲ. ಸುಮ್ಮನಿರುವಿಕೆಯನ್ನು ಪ್ರಚಾರ ಮಾಡುವವರು ತಾವು ಸುಮ್ಮನದಾರಣ ಅಂದರೆ ಸುಮ್ಮನಿರುವಿಕೆ ಅನೇಕವಿರುವುದಿಲ್ಲ. ಸುಮ್ಮನಿರುವಿಕೆಯನ್ನು ಪ್ರಚಾರ ಮಾಡಲಿಕ್ಕೆ ಸುಮ್ಮನಿರುವಿಕೆ ಬೇರೆ ಬೇರೆ ಅದಾವು. ನಾಮರೂಪಗಳನ್ನು ಪ್ರಚಾರ ಮಾಡ್ತಿರೋ ಏನು ಸುಮ್ಮನಿರುವಿಕೆಯನ್ನು ಪ್ರಚಾರ ಮಾಡ್ತಿರೋ? ನೀವು ನಾಮರೂಪನ ಪ್ರಚಾರ ಮಾಡ್ತೀರಿ, ಹೌದಿಲ್ಲ? ನಾಮರೂಪ ಪ್ರಚಾರ ಮಾಡಕ್ಕೆ ಹೋಗಿ ಸುಮ್ಮನಿರುವಿಕೆ ಹಿಂದುಳಿದ್ಬಿಡ್ತೀವಿ. ನಿಮ್ಮ ವೃತ್ತಿ ಸುಮ್ಮನಿರುವಿಕೆ ಒಳಗೆ ಮುಳುಗಿದ್ದೈತಿವೋ ಏನು ಗದ್ದಲ್ದಾಗ ಮುಳುಗಿದ್ದೈತಿವೋ? ಸುಮ್ಮನಿರುವಿಕೆಯನ್ನು ಪ್ರಚಾರ ಮಾಡೋ ವೃತ್ತಿ ಗದ್ದಲ್ದಾಗ ಬಿದ್ದೈತಿಲ್ಲ. ಯಾವ ಶಬ್ದ ಪ್ರಯೋಗನೇ ಇಲ್ಲ ಅಲ್ಲಿ. ನೀ ಪ್ರಚಾರ ಮಾಡಕ್ಕೆ ಏನು ಒದರ್ಕೊಳ್ಳೋಂಗಿಲ್ಲ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದಪ್ಪ ಅಂತಂದ್ರೆ ಸುಮ್ಮನಿರುವಿಕೆ. ಸುಮ್ಮನೆ ಹೋದೆ ನಿಜ ಯೋಗವು ಅಂತ. ಅವ ಯೋಗಿ ಅಂತ. ಸುಮ್ಮನೆ ಇರು. ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ. ಸುಮ್ಮನಿರು ಮನವೇ, ಸುಮ್ಮನಿರು. ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ. ಸುಮ್ಮನಿದ್ದೇನೆಂಬ ಹಮ್ಮ ನಡೆದು ಸುಮ್ಮನಿರು. ಆ ಭಾವ ಸಹಿತ ಬಿಟ್ಟಿರು. ನಾಮರೂಪಾದಿಗಳನ್ನು ಉಳಿದ ಇರುವಿಕೆಯೇ ಸುಮ್ಮನಿರುವಿಕೆಯು. ಹೇಳುವವರ ಮತ್ತು ಕೇಳುವವರ ಲಕ್ಷ್ಯ ಶಬ್ದಗಳು ಸುಮ್ಮನಿರುವಿಕೆಯನ್ನು ಕುರಿತು ನಡೆಯಬೇಕು ನೋಡ್ರಿ. ನಾಮರೂಪ ಹಿಡ್ಕೊಂಡು ಪ್ರಚಾರ ಮಾಡಿದರೆ ಅದು ಸುಮ್ಮನಿರುವಿಕೆ ಪ್ರಚಾರ ಅಲ್ಲ. ನಾಮರೂಪದ ಪ್ರಚಾರಕ್ಕೈತಿ. ನಾಮರೂಪದ ಪ್ರಚಾರನ ಮಾಡ್ತೇವೆ ಹೋದ್ರೆ ನಾವು
ಸುಮ್ಮನಿರುವಿಕೆ ಪ್ರಚಾರ ಮಾಡೋ ಅವಶ್ಯಕತೆನೇ ಇಲ್ಲ. ಸುಮ್ಮನಿರುವಿಕೆ ಏನಾಯ್ತಲ್ಲ, ಯಾವುದೇ ವ್ಯಕ್ತಿ, ದೇಶ, ಕಾಲವನ್ನು ಅವಲಂಬಿಸಿಕೊಂಡದಿಲ್ಲ. ಅದು ವಿಷಮ ಅಲ್ಲ, ಸಮವಾದದ್ದು. ಉಪಾಧಿಯ ವ್ಯವಹಾರದಿಂದ ನಿರುಪಾಧಿಕವಾದಂಥ ಇರು ಯಾವ ವಿಕಾರವನ್ನೂ ಹೊಂದಲಾರದು. ಏನು ಇಡೀ ಜಗತ್ತ ಒದರ್ಕೊಂಡ್ರೂ ನಿರುಪಾಧಿಕವಾದಂಥ ಇರುವಿಗೆ ಏನೂ ಆಗಿಲ್ಲ, ಆಗುವುದೂ ಇಲ್ಲ. ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ ತಗೊಂಡು ನಾವೇನು ಮಾಡಬೇಕಾಗಿದೆ? ನಾವೇನು ಹುಟ್ಟಿಲ್ಲ, ಸತ್ತಿಲ್ಲ. ಯಾವುದರ ಹುಟ್ಟಿದ್ದಿತ್ತು, ಯಾವುದರ ಸತ್ತಿದ್ದಿತ್ತು, ಅದನ್ನು ತಗೊಂಡು ನಾವೇನು ಮಾಡಬೇಕು? ಆ ಸುದ್ದಿ ನಮಗೆ ಅದಕ್ಕೆ ಬೇಕಾಗಿದೆ. ಸತ್ತವ್ರ ಸುದ್ದಿ, ಹುಟ್ಟಿದವ್ರ ಸುದ್ದಿ ತಗೊಂಡು ನಾವೇನು ಮಾಡೋಣ? ನಾವು ಎಂದೂ ಹುಟ್ಟಿಲ್ಲ, ಎಂದೂ ಸಾಯೋರಲ್ಲ. ಮಂದಿ ಸುದ್ದಿ ತಗೊಂಡು ಮೈಲಾರ್ಗೆ ಹೋದ ನಮ್ಮದಲ್ಲ, ನಾವು ಮಾಡ್ಕೊಳ್ಳುವಂಥ ಕೆಲಸ ಅಲ್ಲ. ಏನು ಜಗತ್ತಿನಾಗ ಏನು ಕಲ್ತರೂ ನಿನಗೆ ನೆಮ್ಮದಿ ಇಲ್ಲ. ಏನು ಜಗತ್ತಿನಿಂದ ಎಲ್ಲ ತಿಳ್ಕೊಂಡೇನಂದ್ರೆ ಸುಧಾ ನಿನಗೆ ನೆಮ್ಮದಿ ಐತೆ ನೋಡ್ಕೊ. ಮಹಿಯೊಳಗೆ ಇವುದನ್ನೆಲ್ಲವನ್ನು ಅರಿದೊಡೋದ್ರೆ ಹಿಂದೆ ಏನು ಲಾಭ? ಕಾಯ್ದೆ ಓದಿದ ಜೋಗಪ್ಪಗಳು ಜಗತ್ತಿನ ತುಂಬ ಅದಾವು. ಕಾಯ್ದೆ ಎಲ್ಲ ಜಗತ್ತಿನ ಬಗ್ಗೆಯೋ ನಿನ್ನ ಬಗ್ಗೆಯೋ? ನಿನ್ನ ಆಧಾರದ ಮೇಲೆ ತೂರಿ ಅಡಿಗೆ ಹೋಗುವಂಥ ಜಗತ್ತು ನಿನಗೇನು ಕೊಡಬಲ್ಲದು? ನಿನ್ನ ಸ್ವರೂಪ ಏನದ, ಅದನ್ನು ಯಾರೂ ತಯಾರು ಮಾಡಲು ಶ್ರೇಷ್ಠ ವಸ್ತು ಅಲ್ಲದು. ಅದು ಉತ್ಪಾದ್ಯನೂ ಅಲ್ಲ, ಸಂಸ್ಕಾರನೂ ಅಲ್ಲ, ಪ್ರಾಪ್ಯನೂ ಅಲ್ಲ, ಪರಿಣಾಮನೂ ಅಲ್ಲ ಅಂತ. ಹೌದು, ಮಣ್ಣು ನೀರು ಕಲಿಸಿ ಹದ ಮಾಡಿ ಕೊಡ ಮಾಡಿದಂಗೆ ತಯಾರು ಮಾಡೋದಿಲ್ಲ. ಏನಾರ ಕೂಡಿಸಿ ಮಾಡಿಲ್ಲ ನಿನ್ನನ್ನು. ಏನು ಕೊಡದಂತೆ ಉತ್ಪಾದ್ಯನೂ ಅಲ್ಲ, ದ್ವಿಜನಂತೆ ಸಂಸ್ಕಾರನೂ ಅಲ್ಲ. ಅವನು ಉಪನಯನ ಕಾರ್ಯವನ್ನು ಮಾಡಿದ, ಅವಾಗ ಅಂಥ ಸಂಸ್ಕಾರ ಕೊಡೋದು. ಏನು ನರಕನಾಕಾದಿಯಂತೆ ಪ್ರಾಪ್ಯನೂ ಅಲ್ಲ, ದಧಿಕ್ಷೀರದಂತೆ ಪರಿಣಾಮಿನೂ ಅಲ್ಲ ಅಂತ. ಹಾಲು ಹೆಪ್ಪ ಹಾಕಿ ಮೊಸರು ಮಾಡಿ, ಮೊಸರು ಕೆನೆ ತೆಗೆದು, ಬೆಣ್ಣೆ ತೆಗೆದು ಕಾಸಿ, ಅದೇ ತುಪ್ಪ ತೆಗೆದಂಗೆ ಹಂಗೆ ಪರಿಣಾಮ ಆಗುವಂಥದ್ದಲ್ಲ. ಈ 4 ನಮೂನಿ ಕಾರ್ಯದಿಂದ ತಯಾರಾಗುವಂಥ ವಸ್ತು ಅಲ್ಲದು ಆನಂದ. ಯಾವ ಕಾರ್ಯದಿಂದನೂ ಅದು ತಯಾರಾಗೋದು. ನಿನಗೆ ಏನಾಗೈತಿ ನೋಡ್ಕೊ, ಏನೂ ಆಗೇ ಇಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಎದನಾರ ನೋಡಿ ನನಗೆ ಆಗೈತೆ ಅಂತ ತಿಳ್ಕೊಂಡೆ. ಶರೀರದೊಳಗೆ ಏನಾರ ಆದರೆ ನಿನಗೆ ಆಗೈತಿ, ಮನಸ್ಸಿನಾಗ ಏನಾರ ನಿನಗಾಗೈತಿ, ನೀ ಎಲ್ಲದ್ರೊಳಗೆ ಆಗೈತಿ. ಉಪಾಧಿ ಕಾರ್ಯ ಅದು ತೋರ್ತು ಹೋತು. ಏನಾರ ಆಗೈತಿ ಅನ್ನೋದು ಸುಳ್ಳು. ನಿನಗೆ ಏನಾರ ಆಗೈತಿ ಅಂದ್ರೆ ಸಂಕಟ ಶುರುವಾದ ನೋಡು. ಏನು ಆಗದಿದ್ರೆ ಸಂಕಟ ಎಲ್ಲಿದೆ ನಿನಗೆ? ಏನಾರ ಆದ್ರೆ ಸಂಕಟ, ಏನು ಆಗದಿದ್ರೆ ಸಂಕಟ ಅಂದ್ರೆ ಏನೂ ಆಗಬಾರ್ದ್ರಿ ನನಗಂತಾನ. ನಿನಗೇನೂ ಆಗಿಲ್ಲ ಅಂತ ಅನುಭವಿಗಳು ಎಷ್ಟು ಎಚ್ಚರಿಕೆ ಕೊಟ್ಟರು, ಅದನ್ನು ನಂಬಲ್ಲ. ಗುರುಗಳೆಲ್ಲ ಎಚ್ಚರಿಕೆ ಕೊಡ್ಕೊಂತ ಬಂದಾರ, ನಂಬಿಕಿಲ್ಲ. ನಮ್ಮಪ್ಪ ಜಗತ್ತಿನ ಸುದ್ದಿ ಹೇಳ್ಕೊತ ಕುಂತಿದ್ದು ಏನು ತಾನು ಸುದ್ದಿ ಹೇಳ್ಕೊತ ಕುಂತಿದ್ದು ಹೇಳ್ರಿ? ಯಾವ ಬ್ರಹ್ಮನಿಷ್ಠರು ಜಗತ್ತಿನ ಸುದ್ದಿಯ ಕಾಲು ಕಳೆದಾರ ಹೇಳ್ರಿ ನೀವು ನನಗೆ? ಏನೂ ಲಾಭ ಇಲ್ಲ. ಜಗತ್ತಿನ ಸುದ್ದಿಯ ಕಾಲು ಕಳೆದ್ರೆ ಉಪಯೋಗಿಲ್ಲ. ಅವರೆಲ್ಲ ಮನಗಂಡ್ರು, ಜಗತ್ತಿನ ಸುದ್ದಿ ಬೇಡಪ್ಪ, ಅದ್ರ ಸುದ್ದಿ ತೆಗಿಬೇಡ್ರಿ, ಏನೂ ಲಾಭ ಇಲ್ಲ. ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಕೊಡು. ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ವ್ಯರ್ಥವಾಗಿ ಜಗತ್ತಿನ ಸುದ್ದಿಯಾಗ ಕಾಲಹರಣ ಮಾಡ್ತವೆ. ಅದನ್ನು ಕಲಿಸ್ತಾವಿಲ್ಲ ಎಲ್ಲ ವಿಶ್ವವಿದ್ಯಾಲಯಗಳೆಲ್ಲ. ಇದ್ದ ವಸ್ತುವಿನೆಲ್ಲ ಮರೆತು ಬಿಟ್ಟವು. ಇಲ್ಲದ ತೋರಿಕೆ ಬಗ್ಗೆ ಎಷ್ಟು ಕಲ್ತಿದ್ರೆ ಏನಾಗ ತೋರಿ ಎಡಗೋದದು. ನಿನ್ನ ಸಂಕಟವನ್ನು ನಾವು ಕಳಿಲಾರು. ನಿನ್ನ ಸ್ವರೂಪ ಅದು ಇದ್ದಕ್ಕಿದ್ದಂಗೆ ಅದು. ಮಧ್ಯಂತರದಲ್ಲಿ ತೋರುವುದು ಏನದ, ಇದೆಲ್ಲ ಒಂದು ಭ್ರಾಂತಿ ಇದೆ. ಏನು ತೋರಿಕೆ ಧರ್ಮ ಅದು. ತೋರುವುದು ವಿಕಾರ ಆಗೋದು, ನಾಶ ಆಗೋದು. ಏನು
ಈ ತೂರಿಕೆ ಅವಸ್ಥಾದಿಂದ ನಿನ್ನ ಇರುವಿಕೆಗೆ ಯಾವುದೇ ಥರದ ಬಾಧೆ ಆಗಿಲ್ಲ, ಆಗುವುದೂ ಇಲ್ಲ. ನಿಮ್ಮಿಂದ ಅರಿಸ್ಕೊಳ್ಳುವಂಥ ತೂರಿಕೆ ಸುದ್ದಿ ಮಾತಾಡ್ಕೊತ ಹೊಂಟಿಬಿಟ್ಟು ತನ್ನ ಸುದ್ದಿ ಮರ್ತು ಬಿಟ್ಟ. ಏನು ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ನಿತ್ಯದ ಕಡೆಗೆ ನೋಡ್ತಾವೋ ಏನು ಅನಿತ್ಯದ ಕಡೆಗೆ ನೋಡ್ತಾವೋ ನೋಡ್ಕೊರಿ. ಅನಿತ್ಯದ ಕಡೆಗೆ ನೋಡ್ತಾವಿಲ್ಲ, ಅಂದಿಂದ ಸಮಾಧಾನ ಶಾಂತಿ ಎಂದು ಸಿಗ್ಬೇಕು ರೀ. ಅನಿತ್ಯದ ಕಡೆ ಲಕ್ ಕೊಟ್ಟಾಗ ಸುಖ ಅದ, ನಿತ್ಯವಾದದ್ದು ಅದ. ಒಮ್ಮೆ ಎದ್ದು ಒಮ್ಮೆ ಇಲ್ಲದಂಗೆ ಆಗೋಲ್ಲ, ಯಾವಾಗಲೂ ಇದ್ದದ್ದು ಅದು ಸುಖರೂಪವಾದದ್ದು. ನಿಮ್ಮ ವಿಶ್ವವಿದ್ಯಾಲಯಗಳ ವಿದ್ಯಾ ಎಲ್ಲ ಭ್ರಮಿಷ್ಠ ವಿದ್ಯೆ. ಅದು ಬ್ರಹ್ಮಜ್ಞಾನದಿಂದನೇ ಭ್ರಮ ನಿರಸನ ಆಕೈತೆ ಹೊರತು ನಿಮ್ಮ ಭ್ರಮಿಷ್ಠ ಜ್ಞಾನದಿಂದ ಭ್ರಮ ಎಂದೂ ನಿರಸನ ಆಗೋದಿಲ್ಲ. ಜಗತ್ತಿನ ಜನ ಎಲ್ಲ ಭ್ರಮಿಷ್ಠರನ್ನ ಅಲ್ಲ, ಅನೇಕ ಜನ ಭ್ರಮಿಷ್ಠರು ಕೂಡಿದಾಗ ತಿಳಿದವಂದು ಏನು ನಡೀತದೆ, ಅವ್ನು ಹೇಳಾಕ ಹೋಗೋದಿಲ್ಲ ಅವ್ರಿಗೆ. ಜ್ಞಾನದಿಂದ ಎಲ್ಲ ಅಘ ಅಂದರೆ ಪಾಪ ಎಲ್ಲ ಕೆಟ್ಟು ಹೋಗ್ತದೆ, ದುಃಖ ಅನ್ನೋದೇ ಇಲ್ದಂಗೆ. ಅನಘ ಸ್ವರೂಪಿ ಎಂದು ಏನು ಪಾಪರಹಿತ ಆಗಿಬಿಡ್ತೀನಿ. ಪಾಪ ಅಂದ್ರೆ ಕೆಡಕು, ಅಘ. ತೂರಿಕೆ ಒಳಗಿನ ಪಾಪ ಪುಣ್ಯ ತೂರಿಕೆ ಒಳಗೆ ಅದ. ಸ್ವರೂಪನ ಪುಣ್ಯ, ತೂರಿಕಿನ ಪಾಪ. ಸ್ವರೂಪದ ಎಚ್ಚರಿಕೆ ಆತಂದ್ರೆ ಈ ತೂರಿಕೆ ಎಲ್ಲ ಪೂರ್ಣ ಲಯ ಆತಂದ್ರೆ ದುಃಖ ಇಲ್ಲದಂಗೆ ಆಕೈತಿ. ಕಾಮನ ದಶೆಯಿಂದ ಕಡದಾಡವರು ರಾಮನವ್ರು ಹೆಂಗೆ ಹಾಕಿರಿ ಅವ್ರನ್ನ? ಕಾಮನ ಮಣಿಯವರು ರಾಮನ ಮಕ್ಕಳಲ್ಲ, ರಾಮನ ಮನೆಯವರು ಕಾಮನ ಮಕ್ಕಳಲ್ಲ. ಏನು ಶ್ರುತಿ ಸ್ಮೃತಿ ಶಿಷ್ಟರ ಆಚರಣೆ ಮತ್ತು ಪುನಃ ತಿರುಗಿ ಸ್ವಾನುಭವ ಇವನು ನೋಡ್ಕೋಬೇಕು. ನಾವು ವರಿಗೆ ಹಚ್ಚಬೇಕಂದ್ರೆ ನಮ್ಮ ಸ್ವಂತ ಅನುಭವನ ಅದಕ್ಕೆ ವರಿ. ಸಾರಾಸಾರ ವಿವೇಕದಿಂದ ಈ ದೃಶ್ಯರೂಪಿ ಪಾಪ ಒಳೆದು ಪುಣ್ಯರೂಪಿ ಸ್ವರೂಪ ಉಳಿಯುವುದು. ಹಿತಾಹಿತ ವಿವೇಕದ ಸತತ ಅಭ್ಯಾಸದಿಂದ ಈ ದೃಶ್ಯೆಲ್ಲ ವಿಲಯಕ್ಕೆ. ಏನು ಬ್ರಹ್ಮಜ್ಞಾನವನ್ನುಳಿದ ಇನ್ನುಳಿದ ಸಾಧನೆಗಳು ಏನದಾವ ಅಂತಿರಲ್ಲ, ಅವೆಲ್ಲ ಒಣ ದನಿವನ್ನು ಉಂಟು ಮಾಡ್ತವೆ. ನೋಡ್ರಿ ಬೇಕಾರೆ ಅವ್ನು ಮಾಡಿ ದನು ಹಾಕತಿ, ಒಂದು ದನು ಹೋಗ್ಕತಿ. ನೋಡ್ಕೊ ನಿದ್ದೆ ಮಾಡಿ ನಾ ದನು ಅಂದಿದೀಪ ಅಂತ ಒಬ್ರರ ಅಂತೀರ. ಯಾಕ್ರಿ? ಇನ್ನುಳಿದ ಸಾಧನೆಗಳನ್ನು ಮಾಡಿದ್ರೆ ಬೇಸರಕ್ಕವು ಕೈ ಬಿಡ್ತೀವಿ. ನಿದ್ದೆ ಮಾಡಿ ನನಗೆ ಬೇಸರ ಆತಂದ ಅವ್ನು ಕೇಳಿ ಅಂದ್ರೆ ನಾವು ನಿದ್ದೆ ಮಾಡಿಲ್ಲ ಅಂತ ಬೇಸರ ಆಗೋದಲ್ಲ ಅದು ಅವಸ್ಥೆ. ಬೇಸರಿಕೆಯನ್ನು ಕಳ್ಕೊಳ್ಳೋ ಸಂಬಂಧ ಅದನ್ನು ಮಾಡೋದು. ಏನು ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂದ್ರೆ ಕಾಮಾತುರ ಆದ ಅವಾಗ ಅದಕ್ಕೆ ಭಯನೂ ಇರೋದಿಲ್ಲ, ಅವಾಗ ನಾಚಿಕೆನೂ ಇರೋದಿಲ್ಲ. ಏನು ಯಾವಾಗಲೂ ಸ್ವರೂಪದಲ್ಲಿ ನೆಲೆಯಾಗಿ ನಿಂತವರು ಅವರಿಗೆ ಸ್ವಾಮಿಗಳು ಅಂತಾರೆ. ಹೆಚ್ಚುಗಾರಿಕೆ ಶ್ರೇಷ್ಠತ್ವ ಆ ಭಾವದಲ್ಲಿ ನೆಲೆಯಾಗಿ ನಿಂತವ. ಅಹಂಕಾರ ಬಂತಂದ್ರೆ ಅದ ಪಾಪ. ಅಹಂಕಾರ ಹೋತಂದ್ರೆ ನೀನ ಪುಣ್ಯವಂತ. ಏನು ಯಾವಾಗಲೂ ಸುಖದಿಂದ ಇರುವಂಥ ಸ್ಥಿತಿಗೆ ಪರಬ್ರಹ್ಮ ಅಂತ ಅದರ ತಿಳುವಳಿಕೆಯನ್ನು ಮಾಡಿಕೊಂಡ್ರೆ ಯಾವಾಗಲೂ ಸುಖದಿಂದ ಇರಲಿಕ್ಕೆ ಬರ್ತದೆ. ಪರಬ್ರಹ್ಮದ ಅರಿವಿನಿಂದ ಒರೇ ಜಾನ್ಮಿ ಎನ್ನುಂಟೆ, ಅದಕ್ಕೆ ಶನಿತನ ಅಂತ. ಯಾವಾಗಲೂ ನಾವು ಸುಖದಿಂದ ಇರಬೇಕಾತು ಅಂತಂದರೆ ಈ ಲೌಕಿಕದ್ದೇನು ಹಚ್ಕೊಳಕ್ಕೆ ಹೋಗ್ಬಾರ್ದು. ಆಕೈತೆ ನಮ್ಗೆ ಹಚ್ಕೊಳಕ್ಕೆ ತಡೆಯಲ್ಗೆ ಬಿಡು ಪುರುಷದ್ರೆ ಹಚ್ಕೊಳ್ಬೇಕಾಯ್ತು. ಹಚ್ಕೊಳ್ದಂಗೆ ಇರಕ್ಕಲ್ಲಿ ನೋಡೋಣ ಅಂದ್ರೆ ಆರಾಮಿರ್ತದೆ. ಯಾವ ಹಚ್ಕೊತಾನ ಒದ್ದಾಡ್ತಾನ, ಯಾವ ಹಚ್ಕೊಳ್ದಲ್ಲ ಅವ ಹಾರಾಡ್ತಾನ. ಈ ಆಳ್ಮಗ ಎಲ್ಲ ಮಾಡ್ತಿರ್ತಾನ, ಅವ ಏನೂ ಹಚ್ಕೋದಿಲ್ಲ. ಸಾವುಕಾರ ಏನೂ ಮಾಡೋದಿಲ್ಲ, ಅದೆಲ್ಲ ಹಚ್ಕೊಂತೈತಿ. ಅದು ನಿದ್ದೆ ಸುಧಾ ಹತ್ತವಲ್ಲ ಅದಕ್ಕೆ ಹಚ್ಕೊಂಡದಕ್ಕೆ. ಇವೆಲ್ಲ ಮಾಡಿನೂ ಹಚ್ಕೊಳ್ದಂಗೆ ಆರಾಮ್ ನಿದ್ದೆ ಮಾಡ್ತಾರೆ.
ಹ್ಞೂ ಯಾರು ಸುಖಿಗಳಂದ್ರೆ ಹಚ್ಕೊಳ್ಳೆ ಇದ್ದವನು ಆಳ ಮಗ. ನಾನು ನನ್ನದು ಅಂತ ಹಚ್ಕೊಂಡಿಲ್ಲ, ನಾನು ನನ್ನದು ಅಂತ ಹಚ್ಕೊಂಡು ಬಳಲ್ತಾನೆ. ಬಳಲಿಕ್ಕೆ ತಪ್ಪುದಿಲ್ಲ ನಿನಗೆ. ಇದು ನಾನು ನನ್ನದು ಇನ್ನೊಂದು ಇದನ್ನು ಹಚ್ಕೊಳ್ದಂಗಿರು. ನಾನು ನನ್ನದು ಎನ್ನದೆ ಯಾವ ಮನುಷ್ಯನು ನಡೆಯುವನು. ಯಾವ ಹಚ್ಕೊಳ್ಳೋದಿಲ್ಲ ನಾನು ನನ್ನದು ಅಂತ ಅವ ಆರಾಮನದ. ಇದು ನಾನು ನನ್ನದು ಅನ್ನೋದು ಅಯ್ಯೋ ನನಗಾತೆಲ್ಲೋ, ನಂದ ಎಲ್ಲ ಹಾಳಾಯ್ತು. ಇದು ಎಷ್ಟ ಅಭಿಮಾನ ಹೊಂದಿದ್ರು ತಾದಾತ್ಮ್ಯ ಭಾವ ಬಿಡೋದು. ಅಭಿಮಾನ ನೀನು ಅಲ್ಲದನ್ನು ನೀನಂತ ತಿಳ್ಕೊಂಡಾದ್ರೆ ಅಭಿಮಾನ ಕೈ ಬಿಡ ಅಂದ್ರೆ ಆರಾಮಿರ್ತೀನಿ. ಇಲ್ಲಾಂದ್ರೆ ಮತ್ತೆ ದುಃಖ ಹೊಂದು ತಪ್ಪು, ನಿರಂತರ ದುಃಖ ಹೊಂದು ಅಭಿಮಾನ ಹಿಡ್ಕೊಂಡು ಕುಂತು. ಅದಕ್ಕೆ ಅಭಿಮಾನ ಸೋಡ ಮುಕ್ತಿ ರೋಕಡ ಅಂತ ಬಿಡೋದ್ರೆ ಅಭಿಮಾನ, ಎಲ್ಲದರ ಬಗ್ಗೆ ಅಭಿಮಾನ ಬಿಡೋದು. ನಿರಭಿಮಾನ, ಅಭಿಮಾನ ಇರಬಾರ್ದು, ನಾನು ನನ್ನದು ಅನ್ನೋದು ಇರಬಾರ್ದು. ಅದಕ್ಕೆ ಮುಕ್ತಿ ಅಂತ. ನಿರಭಿಮಾನ ಅಂಚಿತವೇ ಮೋಕ್ಷ ಅಂತ. ಎದರ ಬಗ್ಗೆನೂ ಅಭಿಮಾನ ಇರಬಾರ್ದು, ನಾನು ನನ್ನದು ಅನ್ನೋ ಭಾವ ಬರಬಾರ್ದು. ಯಾವಾಗಲೂ ಇದ್ದುದಕ್ಕೆ ನಾನು, ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಆಗೋದು ನಾನಲ್ಲ. ದೇವನಾರು ಮತ್ತು ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಿಲ್ಲ. ದೇವ್ರಂದ್ರೆ ನಮಗೆ ಗಣ್ಯವಾಗಿದ್ದದ್ದಲ್ಲ. ಅದು ತಿಳಿಯಾವ ದೇವರು. ತಿಳುವಳಿಕೆ ನಿನ್ನಲ್ಲಿ ಐತೋ ಏನು ಕಲ್ಲು ಕಟ್ಟಿಗೆಯಾಗ ಐತೋ ಅದು ಅರಿವು. ಅರಿವಿನ ಜ್ಞಾನ ನೀವು ಮಾಡಿಕೊಂಡೆ ಅಂದ್ರೆ ನೀನೇ ಪರಮಾತ್ಮನಾದಿ. ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ. ತನ್ನ ತಿಳ್ಕೊಂಡ್ಬಿಟ್ರೆ ತಾನಾ ದೇವರದೇ ಅನ್ನೋದು ಹೊಳಿತೈತಿ. ತಿಳಿಗೇಡಿತನದ ಮೂಲಕ ಅಲ್ಲೇ ದೇವರೈತಿ ಇಲ್ಲಿ ದೇವರೈತಿ ಅಂತ ಸುಳ್ಳ ಹುಡುಕಾಡಿದ್ದಾನಿದೆ. ಕ ಅಂದ್ರೆ ಬ್ರಹ್ಮ ಅಯನ್, ಕಾಶಿ ಅಂದ್ರೆ ಬ್ರಹ್ಮವಾಸಿ ಅಂತ. ಬ್ರಹ್ಮ ಭಾವದಲ್ಲಿ ಯಾವ ಮನಸ್ಸು ನೆಲೆಯಾಗಿ ನಿಲ್ತೈತಿ ಅದಕ್ಕೆ ಕಾಶಿ ಅಂತಾರೆ. ಏನು ಅದು ನೆಲೆಯಾಗಿ ನಿಂತರೆ ಹೇಸು ಗುಣ ಯಾಕೆ ಹೋಗ್ತೈತಿ ಉಳಿತೈತಿ ಯಾಕ್ರಿ? ಬ್ರಹ್ಮಭಾವದಲ್ಲಿ ಮನಸ್ಸು ನೆಲೆಯಾಗಿ ನಿಂತಂದ್ರೆ ಅವನಿಂದ ಕಲ್ಯಾಣ ಆಕೈತಿ ಜಗತ್ತಿಗೆ ಅಂತ. ಅವನು ಏನೇನು ಮಾಡ್ತಾನ, ಅವನು ಮಾಡಲ್ಪಡ್ತಂಥ ಕರ್ಮಗಳೆಲ್ಲವೂ ಸುಖದಾಯಕ ಕಾಣಿಸ್ತವೆ. ಅವು ಯಾರಿಗೂ ನೋವನ್ನುಂಟು ಮಾಡೋದು, ಅವನಿಂದ ಕಲ್ಯಾಣ ಕಾರ್ಯಗಳು ಜರುಗ್ತವೆ. ಬ್ರಹ್ಮಭಾವದಲ್ಲಿ ಯಾರ ಮನಸ್ಸು ನೆಲೆಯಾಗಿ ನಿಂತಿರ್ತೈತಿ ಅವನಿಂದ ಅಕಲ್ಯಾಣ ಅನ್ನೋದಿಲ್ಲ. ಕಾಶಿ ಅಂದ್ರೆ ಅದರ ಬ್ರಹ್ಮನಿಷ್ಠರು ಬ್ರಹ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲುವಿಕೆ ಕಾಶಿ ಅಂತ. ಬ್ರಹ್ಮನಿಷ್ಠರು ವಾಸ ಮಾಡುವಂಥ ಸ್ಥಾನ ಕಾಶಿ. ಯಾವಾಗಲೂ ಅವ್ರ ಮನಸ್ಸು ಎಲ್ಲಿರ್ತೈತೆ ಬ್ರಹ್ಮಭಾವದಲ್ಲೇನೆ ಇರ್ತದೆ. ಆ ಸ್ಥಾನಕ್ಕೆ ಕಾಶಿ ಅಂತಾರೆ. ಏನು ಕಾಶಿ ಅಂದ್ರೆ ಈ ಜಡವಾದ ಜಗತ್ತಿನಾಗ ಗಂಗಾ ನದಿ ದಂಡಿ ಮ್ಯಾಗ ಯಾಕ್ರಿ ಅಲ್ಲಿ ಹೆಚ್ಚು ಮೊದಲ ಮಂದಿ ಅದೇ ವಾಸ ಮಾಡ್ತಿದ್ರು. ಇದೇ ಚಿಂತನೆ ಕಾಲು ಕಳೀತಿತ್ತು. ಅಲ್ಲಿ ಇದ್ದವರಿಗೆ ಅದು ಸಂಸ್ಕಾರ ಆಕ್ಕಿತ್ತು. ಹೌದಿಲ್ಲ? ಅದಕ್ಕೆ ಪುಣ್ಯ ವೃದ್ಧಿ ಆಕ್ಕಿತ್ತು. ಒಳ್ಳೆಯ ಕರ್ಮಗಳನ್ನು ಅವ್ರು ಮಾಡ್ತಿದ್ರು. ಇದೇ ಎಲ್ಲಿ ನೆನತಿ ಅದ ಕಾಶಿ ಆಕೈತಿ. ನಿಂದುದೇ ವಾರಣಾಸಿ ಅಂದರು. ನಡೆದೇವ ಯಾತ್ರೆ ನುಡಿ ವೇದ ಮಂತ್ರ ನಿಂದುದೇ ವಾರಣಾಸಿ. ನೀ ಯಾವ ಸ್ಥಾನದಲ್ಲಿ ನೆಲೆಯಾಗಿ ನಿಂತಿದ್ದನ್ನು ಚಿಂತನೆ ಮಾಡ್ತೀವಿ ಅದ ಕಾಶಿ ಕ್ಷೇತ್ರ ಅನಿಸುತ್ತೆ. ಬಂದು ನಿಂದಡೆ ಎಲ್ಲ ಪುಣ್ಯ ಕ್ಷೇತ್ರವೆನಿಸುವುದು. ಅವನು ಪುಣ್ಯಗೆ ಏನೇನೇ ಇಲ್ಲ ಅಂತ. ಅಂಥ ಒಂದು ಉನ್ನತ ಸ್ಥಿತಿಯನ್ನು ಹೊಂತಾನ ಅಂತ. ಡೋಂಗಿ ಮಾಡಿದ್ರೆ ಯಮಯಾತನಿಗೆ ಒಯ್ತೈತಿ ನನಗೆ. ಏನು ಡೋಂಗಿ ವೈರಾಗ್ಯ ಅದು ಯಮಯಾತ ಮತ್ತು ದುಃಖನ ಕೊಡ್ತೈತಿ ನನಗೆ. ವಿವೇಕ ವೈರಾಗ್ಯ ನಿನ್ನಲ್ಲಿ ಎರಡೂ ಜಾಗೃತಿ ಇದ್ವು ಅಂದರೆ ಅದೇ ಹೆಚ್ಚಿನ ಭಾಗ್ಯ ಅಂತ ತಿಳಿಬೇಕು. ಅವನ ಭಾಗ್ಯವಂತ ಅಂತ. ವಿವೇಕ ವೈರಾಗ್ಯವನಲ್ಲಿ ಜಾಗೃತ ಆಗಿತ್ತಂದ್ರೆ ಈ ಸಂಸಾರದ ಸಂತಿ ಬೆನ್ನು ಹತ್ತಿದೆ ಅಂದರೆ ಇದ್ದ ಸಮಾಧಾನ ಕಳ್ಕೊಂಡ್ಕೊಂಡಿರ್ತೀವಿ, ದೇವತ್ವವನ್ನು ಕಳ್ಕೊತೀನಿ. ಅದು ಹೌದಿಲ್ಲ?
ಸ್ವಾರ್ಥವನ್ನು ಬದಿಗಿಟ್ಟು ಎರಡನೇದವರಿಗೆ ಹಿತವನ್ನು ಮಾಡತಕ್ಕಂಥವ್ರು ಸತ್ಪುರುಷರು ಅಂತ. ಅವರಿಗೆ ಸತ್ಪುರುಷರು ಅಂದವರು. ಏತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥನ್ ಪರಿತ್ಯಜ್ಯ. ನಾವು ಅವ್ರಂಗೆ ಆಗ್ಬೇಕಾದ್ರೆ ನೀನು ಹಂಗೆ ಅಂಥ ಕೃತಿಗಳನ್ನು ಮಾಡಲ್ಲ. ನಿನ್ನ ಸ್ವಾರ್ಥವನ್ನು ಬಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ, ನೀನು ಸತ್ಪುರುಷನಾಗಿ. ಅಂಥ ಕೃತಿಗಳನ್ನು ಮಾಡೋಕ್ಕಲ್ಲ. ಬರೇ ತಂದಷ್ಟೇ ಹೆಂಡ್ರು ಮಕ್ಕಳ ಗುಜ್ಜನ ಇನ್ನೊಬ್ಬರದ್ದು ಅಂದ್ರೆ ಬೇಡ. ತಂದಷ್ಟೇ ಮಾಡವು, ಇನ್ನೊಬ್ಬರದ್ದು ಮಾಡೋಕ್ಕಲ್ಲ. ಅದ್ರ ಅವರು ತಂದ ಕೈ ಬಿಟ್ಟಾರು ಇನ್ನೊಬ್ಬರದ್ದು ಮೊದಲ ಹಿತ ಆಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಸ್ವಾರ್ಥವನ್ನು ಬಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಮೊದಲುಂಟು ಮಾಡ್ತಾರೆ. ನನಗೆ ಎಷ್ಟೇ ತೊಂದರೆ ಇದ್ರೂ ಸುಧಾ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಅವಾಗ ಸತ್ಪುರುಷ ಅಂತಾರೆ. ಉತ್ತಮ ಗುಣಗಳಿಂದ ಅಲಂಕೃತನಾದಂಥವನು, ಜ್ಞಾನ ವೈರಾಗ್ಯಗಳಿಂದ ಭೂಷಿತನಾದಂಥವನು ಬಾಪು ಎಣಿಸಿಕೊಳ್ಳುವನು. ಹೌದು, ಗುಣೇಶ ಪೂಜ್ಯಂತೆ ನಚಲಿಂಗಂ ನಚ ವಯ ಅಂತ. ಒಳ್ಳೆ ಉತ್ತಮ ಗುಣಗಳನ್ನು ಅಳವಡಿಸಿಕೊಂಡಾಗ ಅವನು ಜಗತ್ತಿಗೆ ಪೂಜ್ಯಕ. ಉತ್ತಮ ಗುಣಗಳಂದರೆ ಇನ್ನೊಬ್ಬರಿಗೆ ಹಿತ ಆಗಬೇಕು. ದುರ್ಗುಣಗಳಂದರೆ ಬರೀ ಇನ್ನೊಬ್ಬರಿಗೆ ಕೆಟ್ಟ ವಿಚಾರಣೆ ಮಾಡೋದು, ಕೆಡಕ ಬಯಸೋದು ಬರೀ. ಅಂತಹ ಸದ್ಗುಣ ಸಂಪನ್ನರ ಆಗಬೇಕಾಗ್ತದೆ. ಅವ ಪೂಜ್ಯಕನ ಜಗತ್ತಿಗೆ. ಭಾಳ ವಯಸ್ಸಾದರೆ ಪೂಜ್ಯ ಆಗೋದಿಲ್ಲ. ಯಾಕ್ರಿ? ಉತ್ತಮ ಗುಣಗಳನ್ನು ಅವನು ಅಳವಡಿಸಿಕೊಂಡಿದ್ದಾನೆ, ಜಗತ್ತಿಗೆ ಅವನಿಂದ ಕಲ್ಯಾಣಕ್ಕಿದ್ದಾನು ಪೂಜ್ಯಕ. ಇನ್ನೊಬ್ಬರ ಅಂತಃಕರಣಕ್ಕೆ ಧಕ್ಕೆ ಹಚ್ಚಬಾರದೆಂಬ ಸಂಗತಿಯನ್ನು ಎಂದೂ ಮರೆಯಬಾರದು. ಮಾಡಿದೆ ಅಂದ್ರೆ ತಪ್ಪಿ ಸುಧಾ ಇನ್ನೊಬ್ಬರಿಗೆ ಧಕ್ಕೆ ಹಚ್ಚಬಾರ್ದು. ಮಾಡಿದೆ ಅಂದ್ರೆ ಅದರ ಫಲ ಉಣ್ಣಾಕ ನಿನಗೆ ಜನ್ಮ ಬೆನ್ನು ಹತ್ತದ ನಿನ್ನ ಮತ್ತದು ಇನ್ನೊಬ್ಬರಿಗೆ ಪೆಟ್ಟು ಹಚ್ಚಿದಂದ್ರೆ. ಹಂಗೆ ಎಚ್ಚರದಿಂದ ಇರಬೇಕು. ಯಾವ ಜೀವಿಗೂ ನೋವು ಆಗಬಾರ್ದು ನಮ್ಮಿಂದ. ಪರಪೀಡೆಯೇ ಪಾಪ, ಪರಹಿತವೇ ಪುಣ್ಯ ಅಂದಾರೆ. ಹೆಂಗೋ ಶರೀರ ಕೆಟ್ಟು ಹೋಗ್ತೈತಿ. ಕೆಟ್ಟು ಹೋಗೋ ಶರೀರದ ಸಫಲತೆ ಅದರಿಂದ ಆಕೈತಿ ಅಂದರೆ ಪರಹಿತ ಕಾರ್ಯಗಳನ್ನು ಮಾಡೋದ್ರಿಂದ. ಮಾಡ್ತೀರಪ್ಪ? ಒಬ್ಬರ ಅದಿರ ಇದ್ರೆ ಪರಹಿತ ಕಾರ್ಯ ಮಾಡ್ಬೇಕನ್ನೋರು ಎಷ್ಟು ಮಂದಿ ಅದಿರಿ ನೋಡ್ಕೊರಿ. ಹೇಳೋರು ಕೇಳೋರೆಲ್ಲೇನೇ ಇಲ್ಲ ಅಂದರೆ ಉಳ್ಕಿದವರು ದೂರ ಉಳಿತು. ನಿಮ್ಮೊಳಗೆ ಸಮಾಧಾನ ಇಲ್ಲ, ಹೊಟ್ಟೆ ಕೆಚ್ಚು ಪಡ್ತೀನಿ. ಎಲ್ಲ ಉಪಾಧಿಗಳ ಸಂಘವನ್ನು ತ್ಯಜಿಸಿ ಮೌನದ ಅಂತರ್ಭಾವದ ಅನುಭವವನ್ನು ತೆಗೆದುಕೊಳ್ಳುವಂಥ ಮಹಾಮೌನ ಸ್ಥಿತಿ, ಸುಮ್ಮನೆ ಇರುವಿಕೆ ಕಡೆಲ್ಲ ಕೊಡುವಂಥ ನಿರ್ವಿಕಾರವಾದ ಬ್ರಹ್ಮದಲ್ಲಿ ವಿಶ್ರಾಂತಿ ಪಡೆಯುವವನೇ ಧನ್ಯನಿರುತ್ತಾನೆ ಅಂತ. ನಿರ್ವಿಕಲ್ಪ ಸ್ವರೂಪದಲ್ಲಿದ್ದು ಕಲ್ಪನೆಗಳನ್ನೆಲ್ಲ ಅಳಿದವನೇ ಸಂತ ಅಂತ. ಕೊಳ್ಳಾಗ ಮಣಿ ಹಾಕ್ಕೊಂಡದ್ದು ಸಂತ ಅನ್ನೋದು ಏನು? ಮಮಕಾರ ಏನೈತಲ್ಲ, ನಾನು ನನ್ನದು ಅನ್ನೋದು ಐತಲ್ಲ, ಇದೇ ಬಂಧನ. ಇದಕ್ಕಿಂತ ಬೇರೆ ಬಂಧನ ಇಲ್ಲ. ಮಮಕಾರದಿಂದ ಮಿಕ್ಕಿನ ಬಂಧ ಮಿನ್ನುಂಟೆ ಅಂತ. ಅದ ನಿನ್ನ ಮಮಕಾರನ ಬಂಧನಕ್ಕೆ ಹಾಕಿತ್ತು. ನಾನು ನನ್ನದು ಅನ್ನುವಂಥ ಮಮಕಾರ ಎಲ್ಲದರ ಅಭಿಮಾನ ಬಿಡೋದನ ಅಂದ್ರೆ ನಿನಗೆ ಈಗಿಂದೀಗ ಅನುಭವ ಮುಕ್ತಾ ಇದೆ ಅನ್ನೋದು ಅನುಭವ ಗೊತ್ತೈತಿ. ಮನಸ್ಸಿನಾಗ ಏನು ಹಿಡ್ಕೊಂಡು ಕುಂತೀಯಲ್ಲ ಅದನ್ನೆಲ್ಲ ಬಿಡದ ಹೊರತು ನಿನಗೆ ಸಮಾಧಾನ ಇಲ್ಲ. ಅಖಂಡವಾದ ಅನುಭವವನ್ನು ನಾವು ಪಡಿಬೇಕಾದ್ರೆ ಖಂಡಿತವಾದದನ್ನೆಲ್ಲ ಕೈ ಬಿಡಬೇಕು. ಹೌದು, ವ್ಯಾಪಕವಾದದ್ರ ಕಡೆ ಲಕ್ಷ ಬಿಡಬೇಕು, ಪರಿಚ್ಛಿನ್ನತ್ವದ ಕಡೆ ಲಕ್ಷ ಉದಾಸೀನ ಆಗಬೇಕು. ಯಾವುದು ವ್ಯಾಪಕ ಐತಿ ಅದು ಸುಖರೂಪವಾದದ್ದು ಐತಿ, ಯಾವುದು ಪರಿಚ್ಛಿನ್ನ ಐತಿ ಅದು ದುಃಖವನ್ನು ಕೊಡ್ತೈತಿ. ಒಂದು ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗೆ ಅದು ಇರಲಿಲ್ಲ ಅಂದರೆ ಅದು ಸುಖರೂಪ ಅಲ್ಲ. ಎಲ್ಲ ಅವಸ್ಥೆ ಒಳಗೂ ಇರುವಂಥದ್ದು ಅದು ಸುಖರೂಪವಾದದ್ದು. ಸುಖ ಅಂದರೆ ಯಾವಾಗಲೂ ಇರುವಂಥದ್ದು, ಎಲ್ಲವನ್ನು ಅರಿತಕ್ಕಂಥದ್ದು. ಅದಕ್ಕೆ ಸುಖ ಅಂತ. ಜೋ ಸುಖ ನಿತ್ಯ ಪರಿಪೂರ್ಣ. ಯಾವುದು ನಿತ್ಯವಾದದ್ದೈತಿ ಎಲ್ಲದರೊಳಗೂ ಕಾಲದೊಳಗೂ ಅದೈತಿ ಅದು ಸುಖರೂಪವಾದದ್ದು. ಒಂದು ಅವಸ್ಥೆ ಒಳಗಿದ್ದು ಮತ್ತೊಂದು ಅವಸ್ಥೆ ಒಳಗೆ ಇಲ್ಲದಂಗೆ ಆಗೋದು ಅದು ಸುಖರೂಪ ಅಲ್ಲ. ಅದರ ಬೆನ್ನು ಹತ್ತಕ್ಕೆ ಹೋಗ್ಬೇಡ, ತೋರಿಕೆ ಅದು. ಒಂದು ಅವಸ್ಥೆ ಒಳಗಿದ್ದು ಒಂದು ಅವಸ್ಥೆ ಒಳಗೆ ಇಲ್ಲದ್ದು ಅದು ತೋರಿಕೆ ಅದು. ಎಲ್ಲ ಅವಸ್ಥೆಯೊಳಗೂ ಅನುಶೂತವಾಗಿದ್ದದ್ದು, ತೋರದೆ ಅಡಗದೆ
ತೋರುವಿಕೆಗೆ ಸಾಕ್ಷಿಯಾಗಿದ್ದದ್ದು ಅದು ನಿನ್ನ ನಿಜ, ಅದನ್ನು ನಂಬು. ಇತರೆ ಶರೀರಗಳಲ್ಲಿ ಮಾಡುವ ಕೆಲಸವನ್ನು ಮನುಷ್ಯನ ಶರೀರದಾಗ ಮಾಡಕತ್ತಿದ್ರೆ ಈ ಶರೀರದಿಂದ ಮಾಡಿಕೊಳ್ಳುವಂಥ ಕೆಲಸ ಬಾಕಿ ಉಳಿತೈತಿಲ್ಲ. ಈ ಶರೀರ ಭಾವ ಬಿಡೋದನ್ನು ಅಂದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತೆ. ಕಲ್ಪಿತವಾದದ್ದನ್ನೆಲ್ಲ ಹಿಡ್ಕೊಂಡು ಕೂತೆ ಅಂದ್ರೆ ಅಕಲ್ಪಿತವಾದದ್ದು ಹೆಂಗೆ ಅನುಭವ ಬರ್ಬೇಕು ಹೇಳ್ರಿ. ನಾವು ಹೊಂದಬೇಕನ್ನೋದು ವ್ಯಾಪಕವಾದದ್ದದ, ಹಿಡ್ಕೊಂಡು ಕುಂತದ್ದು ಪರಿಚ್ಛಿನ್ನತ್ತದ, ಅಂದಿಂದ ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ. ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಬೇಕು ಬೇಡ? ಶ್ರದ್ಧಾ ಇದ್ರೆ ಲಾಭಿಸ್ತೈತೆ ಜ್ಞಾನ. ಅವ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊತಾನೆ. ಶ್ರೇಷ್ಠವಾದದ್ದು ಶ್ರೇಷ್ಠವಾದವರಿಗೇ ಸೇರುವುದು, ಕನಿಷ್ಠರಾದವರಿಗೆ ಶ್ರೇಷ್ಠವಾದದ್ದು ಸೇರುವುದಿಲ್ಲ. ಅಂತೆಯೇ ಆ ಕನಿಷ್ಠನಿಗೆ ದರಿದ್ರತ್ವ ಉಂಟಾಗಿರುತ್ತದೆ. ನಿಸ್ಪೃಹಸ್ಯ ತೃಣಂ ಜಗತ್ತು ಅಂದರು. ನಿಸ್ಪೃಹ ಅಂದ್ರೆ ಯಾವುದೂ ಇಚ್ಛೆ ಇಲ್ಲದವ, ಏನು ಅವಾಗ ನಿಸ್ಪೃಹ ಅಂತ. ಅದು ಜಗತ್ತೆಲ್ಲ ಹುಲ್ಲು ಕಡ್ಡಿ, ಎದ್ರ ಇಚ್ಛಾನು ಮಾಡಕ್ಕೆ ಹೋಗೋದು. ನಿಜವಾದ ಸ್ವರೂಪದ ಅಭ್ಯಾಸದಾಗ ನಿರಂತರ ಯಾರು ತೊಡಗಿರ್ತಾರೆ ಅವರಿಗೆ ಯಾವ ಸಂಗ್ರಹ ವೃತ್ತಿನೂ ಇರುವುದಿಲ್ಲ. ಏನು ಅಪರಿಗ್ರಹ ವೃತ್ತಿ ಇರ್ತದೆ, ನಾಳಿಗೆ ಅಂತ ಏನು ಇಡುದಿಲ್ಲ, ಯಾವ ಸಂಗ್ರಹ ವೃತ್ತಿನೂ ಇರ್ತಿಲ್ಲ. ಏನು ಸಂಗ್ರಹ ಮಾಡವ ಸಾಧಕನಲ್ಲ. ಏನು ನಾಳಿಗೆ ಇಡಬೇಡ, ಸಾಲ ಮಾಡಬೇಡ, ಸಾಲದು ಏನಬೇಡ ಅಂದಲ್ಲ. ಒಡಕ ಮನವನ್ನು ಒಂದುಗೂಡಿಸಿ ಮುರುಕ ಧ್ಯಾನವನ್ನು ಮಾಡಿದರೆ ಏನು ಸಾರ್ಥಕವಾದೀತು ಅಂತ. ಡೊಂಗಿ ಮಾಡಿದ್ರೆ ಏನು ಲಾಭ ಇಲ್ಲದ್ರೆ. ನಿನ್ನ ನಿಜವಾದ ಇರುವಿನಲ್ಲಿ ಜ್ಞಾತೃ ಧ್ಯಾನ ಧ್ಯೇಯಗಳು ಇರುವುದಿಲ್ಲ, ಅಲ್ಲಿ ತ್ರಿಪುಟಿ ವ್ಯವಹಾರ ಇಲ್ಲ. ಏನು ಮಾಯಾತನು ಏನದ ಪರಿಶುದ್ಧವಾಗಿನೇ ಐತಿ. ಪರಿಶುದ್ಧವಾದಂಥ ಅದರ ಕಡೆ ಲಕ್ಷ ಕೊಟ್ಟಾಗ ನಮಗಿದು ಅನುಭವ ಬರ್ತದೆ. ಮಾಯಾತನುವಿನ ಸ್ಥಿತಿಯೊಳಗೆ ನಮ್ಮ ನಿಜದ ಅರಿವು ನಮಗೆ ಎಚ್ಚರಕ್ಕೆ. ಅದಕ್ಕೆ ಅದನ್ನು ಮಾಯಾತನು ಅಂದ್ರೆ ತೂರ್ಯಾವಸ್ಥೆಗೆ ಅಂದಾರೆ. ಏನು ಅದು ಮಧ್ಯದಲ್ಲಿ ದೂಷಿತ ಆದಂಗಾಗೈತಿ. ಆದ ಕಾರಣ ಪುನಃ ಆ ಮಾಯಾತನುವಿನ ಸ್ಥಿತಿಯನ್ನು ಪಡೆದಾಗ ನಾವು ಸ್ವರೂಪದ ಎಚ್ಚರಿಕೆ ನಮಗಾಗೈತಿ. ನಿಜವಾಗಿ ದೇವರು ಯಾರು ಅನ್ನೋದನ್ನು ಗುರುತಿಡಿದವ ಈ ಸಗುಣದಲ್ಲಿಯ ಈ ದೃಶ್ಯದಲ್ಲಿಯ ಯಾವುದನ್ನೂ ಹಿಡಿಯದೆ ನಿರ್ಗುಣ ವನ್ನೇ ಅವ ಹಿಡಿತಾನೆ. ಗುಣರಹಿತವ ನಿರ್ಗುಣ ಸ್ವರೂಪ. ಅದು ಸತ್ವನೂ ಅಲ್ಲ, ರಜೋನೂ ಅಲ್ಲ, ತಮೋ ಗುಣ ಅಲ್ಲ. ಮೂರೂ ಗುಣಗಳನ್ನು ಅಳೆದು ಉಳಿದಂಥದ್ದು ಅದು ನಿರ್ಗುಣ, ಗುಣರಹಿತವಾದದ್ದು. ಇಂದ್ರಿಯಗಳಿಗೆ ಗೋಚರವಾದಂಥ ದೃಶ್ಯದಲ್ಲಿ ಯಾವುದೂ ದೇವರಾಗಲಾರದು. ಹೌದು, ಇಂದ್ರಿಯಗಳಿಗೆ ಗೋಚರ ಆಗುವುದಿಲ್ಲ ಅದು ದೇವರು. ಮನಸ್ಸಿಗೆ ಅಗೋಚರವಾದದ್ದು, ಮನಸ್ಸಿಗೆ ನಿಲುಕಲಾರದ್ದು ಅಂತ. ಸ್ವರೂಪದ ಅನುಭವದಲ್ಲಿ ಯಾವುದೂ ಭಿನ್ನ ಭಿನ್ನವಿರುವುದಿಲ್ಲ, ಬೇರೆ ಬೇರೆ ಇಲ್ಲ, ಎಲ್ಲರದು ಒಂದೇ. ಅದು ದೇಶ ಕಾಲ ಭಾಷೆ ಭಿನ್ನ ಆಗಬಹುದು, ಆದರೆ ಆನಂದದ ಅನುಭವದ ಸ್ಥಿತಿ ಎಲ್ಲರದು ಅದು ಒಂದೇ. ಅದು ಎಲ್ಲಿ ಭೇದ ಇರ್ತೈತಿ ಅಲ್ಲಿ ಭಯ ಉಂಟಾಕೈತಿ ನೋಡಿ. ದ್ವಿತೀಯ ದ್ವೈ ಭಯಂ ಭವತಿ ಅಂತ. ಎರಡನ್ನೋದಿದ್ದಲ್ಲಿ ಭಯ ಭೀತಿ ಇರುವುದನ್ನು. ಎರಡನ್ನೋದೆಲ್ಲ ಅಳದಾಗ ಅಲ್ಲಿ ಭಯಭೀತಿಗೆ ಅಸ್ತಿತ್ವನೇ ಇಲ್ಲ. ಆತ್ಮರೂಪಿ ಪರಮೇಶ್ವರನಲ್ಲಿ ಅನುಸಂಧಾನ ಹಚ್ಚುವುದರಿಂದಲೇ ಮನುಷ್ಯನು ಪುನೀತನಾಗುತ್ತಾನೆ. ಯಾವಾಗಲೂ ಅಭ್ಯಾಸ ಬೇಕದ, ಅದರ ಅನುಸಂಧಾನದಾಗ ತೊಡಗಬೇಕು. ಆತ್ಮಾನುಸಂಧಾನದ ಅಭ್ಯಾಸ ಆಂತರಿಕವಾಗಿ. ಯಾವಾಗ ನಮ್ಮ ಜನ್ಮ ಪಾವನ ಆಕೈತಿ ಅಂತ ದುಃಖರಹಿತ ಆಗಿ, ಅದಕ್ಕೆ ಮೋಕ್ಷ ಅಂತಾರೆ. ಏನು ಮುಕ್ತಿಯನ್ನು ಹೊಂತಾನೆ.
ಕನಕದಾಸರು ಕಿಂಡಿಯಲ್ಲಿ ಕೃಷ್ಣನನ್ನು ಕಂಡರು ಅಂದರೆ ನೋಡಿದರು ಅಂದರೆ ಏನು? ಅಂತರ್ಮುಖ ವೃತ್ತಿಯಲ್ಲಿ ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯಲ್ಲಿ ಸದಾ ಆನಂದಮಯವಾದ ಇರುವನ್ನು ಅನುಭವಕ್ಕೆ ತಗೊಂಡುವಂಥ ಕನಕನ ಕಿಂಡಿ ಅಂದರೆ ಎರಡು ಮಧ್ಯ ಕಲ್ಪನೆಗಳ ಮಧ್ಯಸ್ಥಿತಿ ಒಳಗೆ ಅದನ್ನು ಕಂಡುಕೊಂಡ್ರು. ಸದಾ ಸುಖರೂಪವಾದಂಥ ಇರುವಿನ ಸ್ಥಿತಿಯನ್ನು ಒಳಗೆ ಆಂತರಿಕವಾಗಿ ಅದು ಅನುಭವ ಬರ್ತದೆ. ಬಹಿರ್ಮುಖ ವೃತ್ತಿಗೆ ಇದು ಅನುಭವಕ್ಕೆ ಬರೋದು. ಯಥಾ ಕೂರ್ಮ ಅಂಗಾನಿ ಏವ ಅಂತ ಆಮಿ ಯಾರಾದರೂ ಸ್ವಲ್ಪ ಅದನ್ನು ಮುಟ್ಟಿದ ಕೂಡಲೇ ತನ್ನ ಎಲ್ಲ ಅವಯವಗಳನ್ನು ಗಸಕ್ಕನ ಒಳಗೆ ಹೇಳ್ಬೋದು. ಹಂಗೆ ವಿಷಯಾದಿಗಳಲ್ಲಿ ಹರಿಯುವಂಥ ಇಂದ್ರಿಯಗಳನ್ನು ಅಂತರ್ಮುಖ ಮಾಡ್ಕೋಬೇಕು. ಆಮಿ ಚಿತ್ರ ಕೊಟ್ಟಿರ್ತಾರೆ ನೋಡಿ ಎಲ್ಲ ದೇವಸ್ಥಾನದಾಗ, ಅದನ್ನು ತುಳಿದು ಮೆಟ್ಟಬೇಕು ಅಂದ್ರೆ ಆ ಇಂದ್ರಿಯಗಳನ್ನೆಲ್ಲ ಹಿಡಿತದಾಗಿಡ್ಬೇಕು. ಕಾಲಾಗಿ ತುಳಿಯಾಕೆ ಇಟ್ಟಿರ್ತಾರೆ ಅದನ್ನು, ಹೌದಿಲ್ಲ? ಆಮಿ ತುಳಿದ ದಾಟಬೇಕು ನೀವು, ಆಮಿ ಹೌದಿಲ್ಲ? ಅದಕ್ಕೆ ಅದನ್ನು ಆಮಿ ಅಂತೆ ಎಲ್ಲ ಇಂದ್ರಿಯಗಳನ್ನು ಹಿಡಿತದಾಗಿಟ್ಟು ವಶವರ್ತಿ ಮೆಟ್ಟಿನಿಲ್ಲ ಅಂತ ಅವನು ಇಂದ್ರಿಯಗಳನ್ನು ಮೆಟ್ಟ ನಿಲ್ಲಬೇಕು, ಅವನ ಶೂರ ಅಂತ. ಎತ್ತು ವಿಷಯ ಕಡೆಗೆ ಹೋಗದಂಗೆ ಅವನ ನಿಗ್ರಹ ಮಾಡಬೇಕು. ಏನು ವಿವೇಕದಿಂದ. ನಮ್ಮ ಇರುವನ್ನು ನೆನಪಿಗೆ ತಂದು ಕೊಡಲಾರದಂಥವುಗಳು ಶಾಸ್ತ್ರಗಳಲ್ಲ. ಹೌದು, ನಮ್ಮ ಇರುವನ್ನು ಯಾವ ನೆನಪಿಗೆ ತಂದು ಕೊಡ್ತಾವೋ ಅವು ಶಾಸ್ತ್ರಗಳು. ನೆನಪಿಗೆ ತಂದು ಕೊಡೋದು ಜ್ಞಾಪಕಂ ಶಾಸ್ತ್ರಾನಿ. ನೆನಪಿಗೆ ತಂದುಕೊಂಡಿರೋದು ನಮ್ಮ ಕೆಲಸ. ಅವು ಶಾಸ್ತ್ರ ನೂತನವಾಗಿ ಏನನ್ನೂ ಮಾಡಲಾರದು. ನಿಮ್ಮ ಇರುವನ್ನು ಇದಕ್ಕಿದ್ದಂಗೆ ಅದು ನೆನಪಿಗೆ ತಂದು ಕೊಡ್ತದೆ. ನೆನಪಿಗೆ ತಂದುಕೊಂಡಿರೋ ಕೆಲಸ ನಮ್ಮದು. ಮೊದಲಿಗೆ ನಾನಿದ್ದೇನೆನ್ನೋ ತಿಳುವಳಿಕೆಯನ್ನು ಬಿಟ್ಟೆ ಯಾವ ಜಾತಿ ಮತ ಹೆಣ್ಣು ಗಂಡು ಅನ್ಯ ಭಾವ ಇದ್ವನ ಇಲ್ಲಿ ಯಾವ ಮೊದಲಿಗೆ ತನ್ನ ಭಾವ ಆನಂದದ ಭಾವ ಮೊದಲಿಗೆ ಪ್ರಥಮಾನುಭವದ ಸ್ಥಿತಿ ಅದು. ಅಲ್ಲಿ ನಿದ್ದಿಲ್ಲ, ಎಚ್ಚರಿಲ್ಲ, ಕನಸಿಲ್ಲ. ಹೌದು, ನಿಮ್ಮ ಇರುವಿನ ಆನಂದ ಸೂತ್ರ ಒಂದೇ ಐತೆ ಅಲ್ಲಿ. ಇದನ್ನು ಯಾಕೆ ನೀವು ವಿಚಾರ ಮಾಡಬಾರ್ದು? ನೀವು ಹೊರಗಿನ ಬಾಹ್ಯ ಕರ್ಮಾದಿಗಳನ್ನು ನಿಮ್ಮ ಇರುವಿನ ಎಚ್ಚರಿಕೆಯೊಳಗೆ ಮಾಡ್ತಿರೋ ಏನು ಶರೀರದ ಎಚ್ಚರಿಕೆಯೊಳಗೆ ಮಾಡ್ತಿರೋ? ಅಂದರೆ ಶರೀರದ ಎಚ್ಚರಿಕೆಯೊಳಗೆ ಹೋದರೆ ನೀವು ಮಾಡೋದು ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ನೆನಪಿಗೆ ತಂದು ಕೊಡುವುದಕ್ಕನ ಶಾಸ್ತ್ರ ಅಂತಾರೆ. ಬಾಕಿದೆಲ್ಲ ಶಾಸ್ತ್ರನ ಅದು. ನಾನಿದ್ದೇನೆ ಅನ್ನೋದು ಎಲ್ಲರದು ಒಂದೇ ಅಭಿಪ್ರಾಯ ಇದೆ, ಅದೇನೋ ಇಲ್ಲ, ಬೇರೆ ಬೇರೆ ಅಭಿಪ್ರಾಯ ಇಲ್ಲ. ಪದಾರ್ಥ ವಿಜ್ಞಾನ ಶಾಸ್ತ್ರ ಹೊಸದಾಗಿ ಏನು ಮಾಡೈತೆ? ಬೆಳಕಿನ ಹೊಸದನ ಅದು? ಮೊದಲ ಇದ್ದದ್ದು ಅದು. ಜಗತ್ತಿನ ಪದಾರ್ಥ ವಿಜ್ಞಾನ ಶಾಸ್ತ್ರದವರೆಲ್ಲ ಕೂಡಿಕೊಂಡು ಹೊಸದು ಏನು ಮಾಡ್ತೀರಿ ಮಾಡಿ ನೋಡು. ಎಲ್ಲ ಮಾಡಿದ್ದೋ ಮಾಡೋ ಕಿಶಬಾಯಿ ದಾಸ ಅಂತ, ಹೌದಲ್ಲ? ಮಾಡಿದ್ದ ಮಾಡೋದು, ಹೊಸದು ಏನು ಮಾಡಿರಿ ಹೇಳಿ? ಇನ್ನೂ ಎಷ್ಟೋ ನಿನಗೆ ಗೊತ್ತಿಲ್ಲ ಅವರು. ಒಟ್ಟಲ್ಲಿ ಯಾಕಡೆ ಅಂತ ಚುಂಗ ಗೊತ್ತಾಗೈತೆ ನನಗೇನು ಈಗ ಬೆಕ್ಕಿನ ಪೀಳಿ ಕಣ್ಣು ತೆಗ್ದಂಗೆ ಆಗೈತೆ ನಿಮ್ಗೆ ವಿಜ್ಞಾನ. ವೇದಾಂತ ವಿಜ್ಞಾನದಷ್ಟು ಆಳವಾಗಿ ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲ ಈ ಭೌತಿಕ ವಿಜ್ಞಾನಕ್ಕೆ. ಒಂದು ಅವಸ್ಥೆಯನ್ನು ಅಷ್ಟೇ ಕುರಿತು ಪರಿಶೀಲನೆ ಮಾಡ್ತೈತಿ ಇದು ಭೌತಶಾಸ್ತ್ರ. ಇದು ವೇದಾಂತ ಶಾಸ್ತ್ರ ಎಲ್ಲ ಅವಸ್ಥೆಗಳನ್ನು ಕುರಿತು ಪರಿಶೀಲನೆ ಮಾಡಿ ಮಾಡಿಕೊಂಡು ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಹಿತ, ಯಾವುದು ಅಹಿತ ಅನ್ನೋದನ್ನು ಕಂಡುಹಿಡಿದದ್ದು ಅದು ವೇದಾಂತ ವಿಜ್ಞಾನ. ಅದಕ್ಕಿಂತ ಶ್ರೇಷ್ಠವಾದದ್ದು ಜಗತ್ತಿನೊಳಗೆ ವೇದಾಂತ ವಿಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಏನು ಅದಕ್ಕೆ ಯಾವಾಗಲೂ ವೇದಾಂತದ ಕಡೆ ಲಕ್ಷ್ಯ ಕೊಡುವಂಥ ವೇದಾಂತ ವಾಕ್ಯೇಶು ಸದಾರಮಂತಹ. ಒಟ್ಟಿಗೆ ಭಿಕ್ಷಾನ್ನಗಳುಂಟು, ಭಿಕ್ಷಾನ್ನ ಮಾತ್ರೇನು ಚತುಷ್ಟಿಮಂತಹ ಅಂತ. ಅದರಿಂದ ಸಂತುಷ್ಟಿಯನ್ನು ಹೊಂದಿಕೊಂಡಿರು. ಭಿಕ್ಷಾನ್ನನ ಮೋಕ್ಷಕ್ಕೆ ಸಾಧನ ಅಂತ. ಎಲ್ಲ ಅಭಿಮಾನ ಬಿಟ್ಟು ಕೊಡ್ರಿ ಅಂತ ಕೇಳಬೇಕು, ಹೌದಿಲ್ಲ? ಇನ್ನೊಬ್ಬರು ಭಿಕ್ಷಾ ಬೇಡಬೇಕಾದ್ರೆ ಅಭಿಮಾನ ಬಿಡಬೇಕಾಗ್ತದೆ. ಅಭಿಮಾನ ಐತಿ, ಹೋಗಕ್ಕೆ ಮನಸ್ಸಾಗೋಲ್ಲ. ನಮ್ಮೂರಾಗ ಭಿಕ್ಷಕ್ಕೆ ಹೋಗಕ್ಕಾಕೈತೆ ಅನ್ನೋ ನೋಡ್ರಿ ನೀವು. ಕೊಡ್ರಿ ಅಂತ ಮನೆಗೆ ಹೋಗಿ ಬಾಗಿಲಿಗೆ ನಿಂದಿರುವಷ್ಟು ಧೈರ್ಯ ಐತೆನ ನೋಡ್ಕೊಂಡು ನಿನಗೆ ಅಭಿಮಾನ ಹೋಗೈತೇನೆ. ಭವತಿ ಭಿಕ್ಷಾಂದೇಹಿ ಅಂತ ಹೊಕ್ಕೇನ ಏನಕ್ಕೆ ತಲೆ ಕೆಡ್ತಲಿ ಇದ್ರದ್ದು ಅಂತ ಹೋದಿಲ್ಲ. ಅದಕ್ಕೆ ಅಭಿಮಾನ ಬಿಟ್ಟು ಹೋಗ್ಬೇಕು. ನಮ್ಮೂರಾಗ ನಮಗೆ ಭಿಕ್ಷಕ್ಕೆ ಹೋಗಕ್ಕಾಗ್ತದೆ.
ತನ್ನ ರಾಜ್ಯದೊಳಗೆ ಭಿಕ್ಷುಕವಾದ ಬುದ್ಧ ತಂದೆ, ಏನಪ್ಪ ನಮ್ಮ ಮರ್ಯಾದೆ ತೆಗಿಯಾಕೈತಿಪ್ಪ ನೀನು, ನಾ ಎಷ್ಟೊಂದು ಘನತೆ ಗೌರವಗಳಿಂದ ಅದನ್ನು ಬೀಳಾಕತ್ತೇನು, ನಿನಗೇನು ಗೊತ್ತು, ನನ್ನ ಹಿಂದಿನ ಜನ್ಮಗಳೆಲ್ಲ ಅದರಾಗ ಬಂದವು, ಅಭಿಮಾನ ಎಲ್ಲ ಬಿಟ್ಟು ಭಿಕ್ಷಾ ಮಾಡುವುದು ಸಾಮಾನ್ಯ ಕೆಲಸ. ಎಲ್ಲ ಕೈ ಬಿಟ್ಟಿದ್ದವ, ಅದಕ್ಕೆ ಅವ ಭಿಕ್ಷಾ ಮಾಡೋದು. ಇಟ್ಕೊಂಡಿದ್ದಿಲ್ಲ ಅವ ನನ್ನ ರಾಜ್ಯ ನಂದು ಅನ್ನೋದೆಲ್ಲ ಕೈ ಬಿಟ್ಟಿದ್ದ, ಎಲ್ಲವನ್ನ ತ್ಯಾಗ ಮಾಡಿದಾಗ ಅಂಥ ಭಿಕ್ಷಾ ನಿನಗೆ ಮೋಕ್ಷಕ್ಕೆ ಸಾಧನ. ಭಿಕ್ಷಾ ಅನ್ನವೇ ಮೋಕ್ಷಕ್ಕೆ ಸಾಧನ. ಒಳಗೆ ಹಂಗೆ ಅಬ್ಬಸನ ಆಗಲಿ ಗೋಜದ ಗಂಟು ತೆಲ್ಮುಂಗೆ ಇಟ್ಕೊಂಡ ಯಾಕೆ ಭಿಕ್ಷಾ ಬಿಡೋರು ಅದು ಉಪಯೋಗ ಏನು. ಮೊದಲಿಗೆ ನಾನು ಇದ್ದೇನೆನ್ನುವ ತಿಳುವಳಿಕೆಯನ್ನು ಬಿಟ್ಟು ಯಾವ ಜಾತಿ ಮತ ಧರ್ಮಗಳು ಇದ್ವಲ್ಲಿ, ಹೆಣ್ಣು ಗಂಡು ಇದ್ವಲ್ಲಿ, ಯಾವ ಅನ್ಯ ಭಾವ ಏನೂ ಇದ್ದಿದ್ದಿಲ್ಲ. ನಿನ್ನ ಭಾವ ಒಂದೇ ಇತ್ತು. ನಿದ್ರಿಲ್ಲ, ಕನಸಿಲ್ಲ, ಯಾತ್ರಿಲ್ಲ, ನಿಮ್ಮ ಇರುವಿನ ಆನಂದದ ಸೂತ್ರ ಒಂದೇ ಇತ್ತು. ಇದನ್ನು ಯಾಕೆ ವಿಚಾರ ಮಾಡಬಾರ್ದು ನೀವು? ಹೊರಗಿನ ಬಾಹ್ಯ ಕರ್ಮಗಳಾದಿಗಳನ್ನು ನಿಮ್ಮ ಇರುವಿನ ಎಚ್ಚರಿಕೆ ಒಳಗೆ ಮಾಡ್ತಿರೋ, ಏನು ಶರೀರ ನಾನನ್ನು ಎಚ್ಚರಿಕೆ ಒಳಗೆ ಮಾಡ್ತಿರೋ ಹೇಳಿ. ಇದ್ದದ್ದನ್ನು ಇದ್ದಕ್ಕಿದ್ದಂಗೆ ನೆನಪಿಗೆ ತಂದುಕೊಡೋ ಪ್ರಯತ್ನ, ತಂದುಕೊಂಡಿರೋ ಪ್ರಯತ್ನ ನಾವು ಮಾಡಬೇಕಾಗಿದೆ. ಎಲ್ಲರದು ಅಭಿಪ್ರಾಯ, ಮತ ಅಂದ್ರೆ ಅಭಿಪ್ರಾಯ, ಎಲ್ಲರದು ಒಂದೇ ಅದು. ಮತ್ತು ಬೇರೆ ಬೇರೆ ಅಭಿಪ್ರಾಯ ಇದೆ, ಬೇರೆ ಬೇರೆ ಇಲ್ಲ. ಎಲ್ಲರೂ ಅಭಿಪ್ರಾಯ ಸುಖ ಹೊಂದಬೇಕು ಅನ್ನೋದನ್ನೈತಿ, ದುಃಖದಿಂದ ಬಿಡುಗಡೆ ಹೊಂದಬೇಕು ಅನ್ನೋದೈತಿ. ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರ ಹೊಸಾದ ಏನೂ ಮಾಡ್ಲಿಕ್ಕೆ ಬರಲ್ಲ. ಬೆಳಕಿನ ಹೊಸಾದನ ಅದು. ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರದವ್ರು ಎಲ್ಲ ಕೂಡ್ಕೊಂಡು ಹೊಸಾದ ಏನು ಮಾಡ್ತಿರೋ ಮಾಡಿ ನೋಡೋಣ. ನಿಮ್ಮ ಬ್ರಹ್ಮಾದಿ ದೇವತೆಗಳಂತಿರಲ್ಲ, ಅವ್ರಿಗೇನಾರು ಹೊಸಾದು ಮಾಡಕ್ಕೆ ಬರ್ತೈತೇನ? ಮಾಡ್ತಿದ್ರೆ ಮಾಡಿ ಕೊಡೋಣ ನೋಡೋಣ. ಬ್ರಹ್ಮಚಾರಿದ್ರೆ ಕರೆದು ಕೇಳ್ರಿ, ಅವಾಗ ಬೇಕಾದ್ರೆ ಎಷ್ಟು ಬೇಕಷ್ಟು ಅವಧಿ ತಗೋ, ಸಂಬಳ ತಗೋ, ಡಿಗ್ರಿ ತಗೋ, ಹೊಸಾದು ಏನಾರು ಮಾಡಕ್ಕೆ ಬರ್ತಿದ್ರೆ ಮಾಡೋಣ. ಎಷ್ಟು ಗಾಬರಿ ಆಗಿರಲ್ಲೋ, ಹಾಡಿದ್ದ ಹಾಡೋ ಮಂಗ್ಯನ ಮರ್ಯಾದ ಅನ್ನಂಗದ. ನಾ ಅನ್ನೋ ಹೆಸರು ನಿನಗೆ ನೀನೇ ಇಟ್ಕೊಂಡೇವೋ, ಇನ್ನು ಯಾರು ಬಂದು ಇಟ್ರು, ನೀನೇ ಇಟ್ಕೊಂಡು ಕುಂತಿಲ್ಲ. ಅದು ಬ್ರಹ್ಮಾದಿ ದೇವತೆಗಳು ಬಂದಿಟ್ರು. ಮತ್ತು ಎಷ್ಟು ದಿನ ಹೊಸಾದು ಏನು ಮಾಡ್ಕೊಂಡ್ರಿ ಹೇಳಿ? ಸೃಷ್ಟಿ ಏನು ಹೊಸಾದು ಮಾಡ್ಯಾನಂತೀರಲ್ಲ, ಏನು ಹೊಸಾದನ? ಎಲ್ಲ ಮಾಡಿದ್ದು ಮಾಡೋ ಕಿಸುಬಾಯಿ ದಾಸ. ಇಲ್ಲಿ ತನಕ ಏನು ಒಳ್ಳೇದು ಮಾಡ್ಕೊಂಡ್ರಿಪ್ಪ ನೀವು ಅಂದರೆ, ನಿಮಗೆ ಹಿತ ಆಗೋದು ಏನಾದ್ರು ಮಾಡ್ಕೊಂಡ್ರೇನು? ಏನು ಸುಖ ಏನಾದ್ರು ಹೊಸದಾಗಿ ಪಡೆಯುವಂಥ ವಸ್ತುವನ್ನ ಯಾವಾಗಲೂ ಇದ್ದದ್ದು. ಪುರಾಣಂ ಅಂತ ಮೊದಲ ಇದ್ದದ್ದು ಅದು. ಚಿದಾನಂದದ ಇರುವು ಏನಿತ್ತು ಅದು ಈಗ ಮಾಜಿದಂಗೆ ಆಗೈತಿ, ಇಲ್ಲದಂಗೆ ಆಗೈತಿ. ಅದನ್ನು ನೆನಪಿಗೆ ತಂದುಕೊಂಡು ಇರೋ ಪ್ರಯತ್ನ ನಿರಂತರ ನಾವು ಮಾಡಬೇಕಾಗಿದೆ. ಮೊದಲಿನ ತಿಳುವಳಿಕೆ ಏನದ ಅದನ್ನು ನೆನಪಿಗೆ ತಗೊಂಡಿರ ಕಲಿ. ವಿಷಮವಾದದ್ರ ಕಡೆ ಲಕ್ಷ ಕೊಡೋದು ಬಿಡು, ವಿಷಮವಾದದ್ದ ಇರುವಿನ ಕಡೆ ಲಕ್ಷ ಕೊಡು. ಈ ವಿಚಾರ ಎಲ್ಲೋ ಒಬ್ಬ ಪುಣ್ಯಾತ್ಮಗ ಹೊಳಿತೈತಿದಂತ, ಹೊಳೆದಾವ ಇದ್ರ ಕಡೆ ಲಕ್ಷ ಕೊಡಕ್ಕೆ ಹೋಗೋದ, ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ತಾನೆ. ಈ ವ್ಯವಹಾರಿಕ ಎಚ್ಚರಿಕೆ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಮತ್ತು ಹೊರಕಡೆಗೆ ಅನಿಸ್ತದೆ. ಅಂತರ್ಮುಖವಾಗಿ ಆತ್ಮಾಭಿಮುಖವಾಗಿ ತನ್ನ ಇರುವಿನಲ್ಲಿ ನೆಲೆಯಾಗಿ ನಿಲ್ಲಲಿಕ್ಕೆ ಹಚ್ಚೋದಿಲ್ಲ. ಮನಸ್ಸು ತನ್ನ ಭಾವದಲ್ಲಿ ನೆಲೆಯಾಗಿ ನಿಂತಾಗ ತನಗೆ ತೃಪ್ತಿ ಆಕೈತಿ. ಅನ್ಯ ಭಾವನೆಯನ್ನು ತಾಳಿದಾಗ ದುಃಖ ಆಕೈತಿ ನೋಡ್ರಿ. ಸ್ಥಿತಪ್ರಜ್ಞೆ ಅಂದರೆ ತನ್ನ ಭಾವದೊಳಗೆ ನೆಲೆಯಾಗಿ ನಿಂತವ ಸ್ಥಿತಪ್ರಜ್ಞೆ. ಏನು ಪ್ರಜಾಹತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವ ಆತ್ಮನ ಅತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ ಅಂತ. ಎಲ್ಲ ಕಾಮನೆಗಳನ್ನು ಪೂರ್ಣ ನಾಶ ಮಾಡಿಕೊಂಡು ತನ್ನ ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದವು ಅವು ಸ್ಥಿತಪ್ರಜ್ಞೆ ಅಂತ.
ಈ ಊರೊಳಗೆ ಯಾರು ವ್ಯವಹಾರ ಸುಧಾರಿಸೈತಿ ಹೇಳ್ರಿ? ವ್ಯವಹಾರ ನೆಟ್ಟಗೆ ಮಾಡ್ಕೊಳಕ್ಕೆ ಆಗೋದನ್ನೇ ಇಲ್ಲ. ಅದು ಮಾಡಿದ ಕರ್ಮಕ್ಕನುಸಾರವಾಗಿ ಹೆಂಗೆ ಮಾಡಿರ್ತಿ ಹಂಗೆ ನಡೀತಾನೆ. ನಮ್ಮನ್ನು ನೀವು ಕರೆಸ್ಕೋಬೇಕಾದ್ರೆ ಸ್ವರೂಪ ನೆನಪು ಮಾಡ್ಕೊಳ್ಳೋ ದಶೆಯಿಂದ ಮಾತ್ರ ಕರೆಸ್ಕೋಬೇಕ ಹೊರತು ಬಾಕಿದ್ರ ದಶೆಯಿಂದ ಗೈರೂಪಾಗಿ ಅದು ಎಂದೂ ನೆಟ್ಟಗಾಗೋದಿಲ್ಲ. ವ್ಯರ್ಥನೇ ಅದನ್ನು ಮಾಡೋದಿಲ್ಲ. ಏನು ಮಾಡಿದ ಕರ್ಮ ಅದನ್ನು ತಿದ್ದಕ್ಕಾಗೋದು. ಸುಮ್ಮನೆ ಹೆಂಗೈತೆ ಹಂಗೆ ಅನುಭವಿಸೋದು. ಅದನ್ನು ತಿದ್ದಕ್ಕೆ ಪ್ರಯತ್ನ ಬೇಕಾದಂಗೆ ಇರುವಲ್ಲ ಪ್ರಾರಬ್ಧ. ಇರುವಿನ ಕಡೆ ಎಲ್ಲ ಅಷ್ಟು ಕೊಟ್ಟೆ ಅಂದ್ರೆ ನೀನು ಅದೆಲ್ಲ ಬರೋಬ್ಬರಿನ ಅನಿಸ್ತದೆ ನಿನಗೆ. ಅದು ಬಾಧನೇ ಅನಿಸೋದು. ನೀನು ಯಾವಾಗಲೂ ಇರುವಿನ ಅನುಸಂಧಾನದ ತೊಡಗಿದಾಗ ನಿನಗೆ ಯಾವ ಬಾಧೆನೂ ಬರ್ದಂಗೆ ಆಕೈತಿ ನೋಡ್ರಿ. ನೀನು ಬಡತನ ಬರಲಿ, ಸಿರಿತನ ಬರಲಿ, ನಿನಗೆ ಯಾವ ಬಾಧೆನೂ ಆಗೋದು ಎಲ್ಲ ಅಲ್ಲದ್ರೊಳಗೆ ಐತಿ. ನಮ್ಮೊಳಗೆ ಏನೂ ಇಲ್ಲ ಅನ್ನೋದು ನಿನಗೆ ಆ ಖಾತ್ರಿ ಆಗ್ತದೆ. ಅನುಭವದಿಂದ ಕಂಡುಕೊಂಡಿರ್ತೀವಿ. ಬಿಡು. सकल साधु